ಸಿ ನಮ್ಮ ಜೀವಿತದಲ್ಲಿ ನಿಜವಾದ ಬಿಡುಗಡೆ ಬೇಕು, ನಮ್ಮ ಜೀವಿತದಲ್ಲಿ ನಿಜವಾದ ಆಶೀರ್ವಾದ ಕಾಣಲ್ಪಡಬೇಕು ಅಂದರೆ ನಾವು ಏನು ಮಾಡಬೇಕಾಗಿಲ್ಲ, ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯಾ ಸ್ತೋತ್ರ. ಏನು ಮಾಡಬೇಕು? ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಪ್ರಾರ್ಥನೆ ಮಾಡ್ತಿರೋ ಖಂಡಿತ ನಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯುತ್ತೆ. ಯಾಕಂದರೆ ಹಾಲೆಲೂಯಾ ಸ್ತೋತ್ರ, ನಮಗಾಗಿ ಯುದ್ಧ ಮಾಡೋ ಒಬ್ಬ ದೇವರಿದ್ದಾರೆ. ಹಾಲೆಲೂಯಾ ಸ್ತೋತ್ರ. ನಮಗಾಗಿ ಚಿಂತಿಸುವ ಒಬ್ಬ ದೇವರಿದ್ದಾರೆ. ಹಾಲೆಲೂಯಾ ಸ್ತೋತ್ರ. ಮತ್ತೆ ಬರದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಎರೆ ಮನೆ ಹುಟ್ಟಿದವ್ರೆ, ಎಲೆ ಕಷ್ಟ ಬೀಳೋರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ವಿಶ್ರಾಂತಿ ಕೊಡ್ತೀನಿ ಅಂತ ದೇವರ ವಾಕ್ಯ ಹೇಳುತ್ತೆ. ನಾವೇನು ಮಾಡ್ತೀರಿ? ಈ ಚಿಂತೆ, ಲೋಕದ ಚಿಂತೆ, ಕಷ್ಟದ ಚಿಂತೆ, ಸಾಲದ ಚಿಂತೆ, ಹಾಲೆಲೂಯಾ ಸ್ತೋತ್ರ ಎಲ್ಲ ಎತ್ಕೊಂಬಂದು ನಾವು ಏನು ಮಾಡ್ತೀರಿ? ಹಾಲೆಲೂಯಾ ಸ್ತೋತ್ರ ದೇವ್ರಿಗೆ ಕೊಡಲ್ಲ. ಇದನ್ನೆಲ್ಲ ನಾವೇ ಎತ್ಕೊಂಬಂದು ನಾವೇನು ಮಾಡ್ತೀರಿ? ನಾವು ಅದೇ ದೇವರೇ ನನ್ನ ಜೀವಿತದಲ್ಲಿ ಬಿಡುಗಡೆ ಕೊಡು, ದೇವರೇ ನನ್ನ ಜೀವಿತದಲ್ಲಿ ಬಿಡುಗಡೆ ಕೊಡು ಅಂತೀರಿ. ದೇವರು ಅದೆಲ್ಲ ಹೇಳೋದು, ನೀನು ಚಿಂತಾ ಬರಲ್ಲ ನನ್ನ ಮೇಲೆ ಹಾಕು, ನಾನು ನಿನಗೆ ವಿಶ್ರಾಂತಿ ಕೊಡ್ತೀನಿ ಅಂತೀರಿ. ಹಾಲೆಲೂಯಾ ದೇವರು ಹೇಳ್ತಾರೆ. ನಾವೇನು ಮಾಡ್ತೀರಿ? ಇದೇ ನಮ್ಮ ಚಿಂತೆನ, ಇದೇ ನಮ್ಮ ಅದೇ